2028ರಲ್ಲಿ ಉಪೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಪ್ರಜಾಕೀಯ ಅನ್ನೋದು ಒಂದು ವಿಚಾರ, ಅದು ಪ್ರಜಾಕೀಯ ಪಕ್ಷಕ್ಕಾಗ್ಲಿ ಉಪೇಂದ್ರ ಅವ್ರಿಗಾಗ್ಲಿ ಸೀಮಿತ ಅಲ್ಲ. ಪ್ರಜಾಕೀಯ ಪಕ್ಷ ಪ್ರಜಾಕೀಯದ ವಿಚಾರವನ್ನ ಮುಂದೆ ಹಾಕ್ಲಿಕ್ಕೆ ಇವಾಗ ಕರ್ನಾಟಕದಲ್ಲಿರೋ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್. ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಇವತ್ತು 1% ಅಥವಾ 1% ಹತ್ತತ್ರ ವೋಟ್ ಇರೋದು, ಮುಂದಿನ ಚುನಾವಣೆಯಲ್ಲಿ 5%, 10% ವೋಟ್ ಬಂತು ಅಂತ ತಿಳ್ಕೊಳ್ಳಿ. ಇದರಿಂದ ನಿಮ್ ವೋಟ್ ವೇಸ್ಟ್ ಆಯ್ತು ಅನ್ನೋದು ಮಾತ್ರ ನೀವು ಅನ್ಕೊಳಕ್ ಹೋಗ್ಬೇಡಿ. ಮೂರನೇದು, ಇವಾಗಿನ ರಾಜಕೀಯ ವ್ಯವಸ್ಥೆಯಲ್ಲಿರೋ ರಾಜಕಾರಣಿಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷಗಳಾಗಿರ್ಬೋದು, ಇವ್ರಿಗೊಂದು ಮೆಸೇಜ್ ಹೋಗುತ್ತೆ, ಓ ಜನ ಇವಾಗ ದುಡ್ಡು ಇಸ್ಕೊಂಡು ಮತಗಳನ್ನ ಹಾಕ್ತಿಲ್ಲ. 2028ರಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷ ಗೆಲ್ಲೋದು ಟಾರ್ಗೆಟ್ ಅಲ್ಲ. ಇವಾಗ ಉತ್ತಮ ಪ್ರಜಾಕೀಯ ಪಕ್ಷನೂ ಬಂದು ನಾನು ದುಡ್ಡು ಹಾಕ್ತೀನಿ, ಆ ಪಕ್ಷ ಪವರ್ಗೆ ಬರುತ್ತೆ, ಉಪೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಇದರಿಂದ ಏನೂ ಬದಲಾವಣೆ ಆಗಲ್ಲ. ಇವಾಗಿರೋ ರಾಜಕೀಯ ವ್ಯವಸ್ಥೆನೇ ಇರುತ್ತೆ, ಯಾರೋ ಒಬ್ರು ಬಂದು ಬದಲಾವಣೆ ಮಾಡ್ತಾರೆ ಅನ್ನೋದು ಪ್ರಜಾಕೀಯದ ವಿಚಾರ ಅಲ್ಲ. ಸೊ ಪ್ರಜಾಕೀಯದ ವಿಚಾರಗಳು ಸಮಾಜದಲ್ಲಿ ಹರಡಬೇಕು. ಪ್ರಜಾಕೀಯದ ವಿಚಾರಕರು ಹಲವಾರು ಬರಬೇಕು. ನಾನಾಗಿರ್ಬೋದು, ನೀವಾಗಿರ್ಬೋದು, ಸಮಾಜದಲ್ಲಿ ಬೇರೆ ಬೇರೆ ರೀತಿ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ವಿಚಾರಕರಾಗಬೇಕು, ಪ್ರಜಾಕೀಯದ ವಿಚಾರಕರಾಗಬೇಕು. ಪಕ್ಷಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಬಹಳ ಮುಖ್ಯ. ವೋಟ್ ಹಾಕಲ್ಲ, ನಮ್ಮ ವೋಟ್ ವೇಸ್ಟ್ ಆಗತ್ತೆ, ಇಲ್ಲ, ನಿಮ್ಮ ವೋಟ್ ವೇಸ್ಟ್ ಆಗಲ್ಲ ಅಂತ ಹೇಳಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ಇಂಪಾರ್ಟೆಂಟ್ ಇದು. ಸ್ಥಿರತೆನೂ ಮುಖ್ಯ, ಆದರೆ ಬದಲಾವಣೆನೂ ಮುಖ್ಯ. ಹಂಗಂದ್ರೆ ಏನು? ಆ ಸಮಯದಲ್ಲಿ ರೈಟ್ ಟು ರೀಕಾಲ್ನ ಸಂವಿಧಾನದಲ್ಲಿ ಆಡ್ ಮಾಡಕ್ಕೆ ಒಂದು ಸಂವಿಧಾನಿಕ ತಿದ್ದುಪಡಿಯನ್ನು ತರಬಹುದು. ನಾವು ಈ ರಾಜಕೀಯ ವ್ಯವಸ್ಥೆ ಜೊತೆ ಎಂಗೇಜ್ಮೆಂಟೇ ಇಟ್ಕೊಂಡಿಲ್ಲ ಅಂದ್ರೆ ನಾವು ಈ ಬದಲಾವಣೆ ರಾಡಿಕಲ್ ಆಗಿ ತರ್ತೀವಿ, ನಾವು ಈ ಸಿಸ್ಟಮ್ನೇ ಚೇಂಜ್ ಮಾಡ್ಬಿಡ್ತೀವಿ ಅಂದ್ರೆ ನನ್ನ ಒಪಿನಿಯನ್ ಅಲ್ಲಿ ಅದು ಒಳ್ಳೇದಲ್ಲ. ಯಾಕೆ? ಮಾವ್ ಝೆಡಾಂಗ್ ಆಗಿರ್ಲಿ ಚೈನಾದವರು, ಮತ್ತೆ ಜೋಸೆಫ್ ಸ್ಟಾಲಿನ್ ಆಗಿರ್ಲಿ ರಷ್ಯಾದವರು, ಅವರು ಇದೇ ಸಮಾಜವಾದದ ವಿಚಾರಗಳನ್ನ ಯೂಸ್ ಮಾಡಿಕೊಂಡು ಸರ್ವಾಧಿಕಾರಿಗಳಾದ್ರು. ಮತ್ತೆ ಅವ್ರ ಸರ್ವಾಧಿಕಾರನ ಉಳಿಸ್ಕೊಳ್ಳಿಕ್ಕೆ ಅವರ ವಿಚಾರವನ್ನು ಯಾರ್ಯಾರು ಡಿಸ್ಅಗ್ರಿ ಮಾಡಿದ್ವೋ ಅಥವಾ ಒಪ್ಲಿಲ್ವೋ 10 ಲಕ್ಷ ಜನಗಳನ್ನ ಸಾಯಿಸಿದ್ರು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತೀನಿ. 2028ರಲ್ಲಿ ಉಪೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ಬನ್ನಿ ಚರ್ಚೆ ಮಾಡೋಣ. ಒಂದು ಉದಾಹರಣೆ, ಸೋಷಿಯಲಿಸಂ ಅಥವಾ ಸಮಾಜವಾದ, ಇದೊಂದು ಐಡಿಯಾಲಜಿ. ಅದರ ವಿಚಾರಕರು ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಫ್ರೆಡ್ರಿಕ್ ಎಂಗಲ್ಸ್ ಆಗಿರ್ಬೋದು, ಭಾರತದ ಪರಿಪ್ರೇಕ್ಷ್ಯದಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರಾಗಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಆಗಿರ್ಬೋದು, ಇವರೆಲ್ಲ ಇದರ ವಿಚಾರಕರು. ಸಮಾಜವಾದಿ ಪಕ್ಷ ಒಂದು ರಾಜಕೀಯ ಪಕ್ಷ. ಮತ್ತೆ ಅವರವರ ದೇಶದಲ್ಲಿ ಈ ವಿಚಾರವನ್ನು ಕೆಳಮಟ್ಟಕ್ಕೆ ತಂದಂಥವರು, ಫಾರ್ ಎಕ್ಸಾಂಪಲ್ ಜೋಸೆಫ್ ಸ್ಟಾಲಿನ್ ಆಗಿರ್ಬೋದು USSR ಅಲ್ಲಿ, ಮಾವ್ ಝೆಡಾಂಗ್ ಆಗಿರ್ಬೋದು ಚೀನಾದಲ್ಲಿ. ಸೊ ವಿಚಾರಕರು, ರಾಜಕೀಯ ಪಕ್ಷ ಅಥವಾ ಕೆಳಮಟ್ಟಕ್ಕೆ ತಂದವರು, ಇವೆಲ್ಲ ಬೇರೆ ಬೇರೆ ಅಧ್ಯಾಯಗಳು. ಅದೇ ರೀತಿಯಲ್ಲಿ ಪ್ರಜಾಕೀಯ ಅನ್ನೋದು ಒಂದು ವಿಚಾರ, ಅದು ಪ್ರಜಾಕೀಯ ಪಕ್ಷಕ್ಕಾಗ್ಲಿ ಉಪೇಂದ್ರ ಅವ್ರಿಗಾಗ್ಲಿ ಸೀಮಿತ ಅಲ್ಲ. ಪ್ರಜಾಕೀಯ ಪಕ್ಷದ ಗೆಲುವು ಕೆಲವು ಬಾರಿ ಪ್ರಜಾಕೀಯದ ಗೆಲುವು ಆಗ್ದಿರಾ ಇರಬಹುದು. ಇದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ತಿರ್ಗಾ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಚುನಾವಣೆ ನಡೀತಿದೆ. ಆ ಚುನಾವಣೆ ಸಂದರ್ಭದಲ್ಲಿ ಒಬ್ರು ಪ್ರಜಾಕೀಯ ಪಕ್ಷದಿಂದ ಟಿಕೆಟ್ ತಗೊಂಡು ಬಂದಿದ್ದಾರೆ. ಅವರು ಬಹಳ ಹಣವನ್ನು ಖರ್ಚು ಮಾಡ್ತಿದ್ದಾರೆ, ಅವ್ರ ಪ್ರಚಾರ ಜೋರಾಗಿ ಮಾಡ್ತಿದ್ದಾರೆ, ಅವ್ರ ಸಮಾಜ ಸೇವದ ಹಿನ್ನೆಲೆ ಹೇಳ್ತಿದ್ದಾರೆ, ಅವರ ಜಾತಿ ಧರ್ಮದ ಬಲಪ್ರಯೋಗ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಇವೆಲ್ಲ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಥವಾ ಪಕ್ಷಾತೀತ ಕ್ಯಾಂಡಿಡೇಟು ಒಬ್ಬರು ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ. ಅವರು ಮಿನಿಮಮ್ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ, ಬಹಳ ಕಡಿಮೆ. ಅವರು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತಿದ್ದಾರೆ, ಆಮೇಲೆ ಅವ್ರು ಆ ರೀತಿ ಚುನಾವಣೆ ಸ್ಪರ್ಧಿಸ್ತಿದ್ದಾರೆ. ಇದರಲ್ಲಿ ಯಾರು ಗೆದ್ರೆ ಪ್ರಜಾಕೀಯದ ಗೆಲುವು ಅನ್ನೋದು ನೀವು ಹೇಳಿ. ಉತ್ತರ ಆಗುತ್ತಲ್ವಾ? ಇದೇ ರೀತಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಇಲ್ಲಿ,
ಪ್ರಜಾಕೀಯ ಬೇರೆ, ಪ್ರಜಾಕೀಯ ಪಕ್ಷ ಬೇರೆ. ಆದರೆ ಪ್ರಜಾಕೀಯ ಪಕ್ಷ ಪ್ರಜಾಕೀಯದ ವಿಚಾರವನ್ನು ಮುಂದೆ ಹಾಕಲಿಕ್ಕೆ ಇವಾಗ ಕರ್ನಾಟಕದಲ್ಲಿರೋ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್. ಸೊ ಇದು ಹೇಗೆ ನಾವು ಮುಂದೆ ತಗೊಂಡು ಹೋಗೋದು, ಇದರಿಂದ ಏನು ಲಾಭ ಅನ್ನೋದು ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಪ್ರಜೆಗಳೇ ರಾಜರು ಅನ್ನೋದು ನಾವು ಮಾತಾಡಿದ್ದೀವಿ. ಪ್ರಜೆಗಳಿಗೆ ಒಳ್ಳೇದಾಗಬೇಕಂದ್ರೆ ಇದು ಕೆಳಮಟ್ಟಕ್ಕೆ ಇಳಿಬೇಕು. ಇವಾಗ ಮುಂದಿನ ಚುನಾವಣೆ ನಡೆಯುತ್ತೆ. ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಇವತ್ತು 1% ಅಥವಾ 1% ಹತ್ತತ್ರ ವೋಟ್ ಇರೋದು, ಮುಂದಿನ ಚುನಾವಣೆಯಲ್ಲಿ 5%, 10% ವೋಟ್ ಬಂತು ಅಂತ ತಿಳ್ಕೊಳ್ಳಿ. ಇದರಿಂದ ನಿಮ್ಮ ವೋಟ್ ವೇಸ್ಟ್ ಆಯಿತು ಅನ್ನೋದು ಮಾತ್ರ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಈ 1% ವೋಟ್ 5-10% ವೋಟ್ ಬಂದರೆ ಇದು ಬಹಳಷ್ಟು ಸಿಗ್ನಲ್ಸು ಬಹಳಷ್ಟು ಜನಕ್ಕೆ ಕಳಿಸುತ್ತೆ. ಅಂದರೆ ಉದಾಹರಣೆಗೆ, ಒಂದು, ಯೋಗ್ಯ ವ್ಯಕ್ತಿಗಳು ಯಾರ್ಯಾರು ಚುನಾವಣೆ ಮಾಡಬೇಕು, ನಮಗೆ ವಿಚಾರಗಳಿದೆ, ನಾವು ದೇಶದಲ್ಲಿ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿರೋ ಯುವಕರು, ಅಥವಾ ಯುವಕರು ಮಾತ್ರ ಅಲ್ಲ, ಬೇರೆ ಬೇರೆ ವರ್ಗದ ಜನ ಯಾರ ಹತ್ರ ದುಡ್ಡಿಲ್ವೋ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ವಿಚಾರಗಳನ್ನ ಹೇಳ್ಕೊಂಡು ನಾವು ಪಾಲಿಟಿಕ್ಸ್ ಮಾಡ್ಬೋದಪ್ಪ, ನೋಡಿ ಇಲ್ಲಿ 1% ಇರೋರು ಅವ್ರ ವಿಚಾರಗಳನ್ನ ಹೇಳ್ಕೊಂಡು 10% ಮತಗಳನ್ನ ತಗೊಂಡಿದ್ದಾರೆ. ಸೊ ನಮಗೂ ಸ್ಪೇಸ್ ಇದೆ, ನಾವು ಮುಂದೆ ಬರೋಣ, ನಾವು ನಮ್ಮ ವಿಚಾರನ ಇಡೋಣ, ನಾವು ಸ್ಪರ್ಧಿಸೋಣ ಚುನಾವಣೆಯಲ್ಲಿ ಅಂತ. ಒಂದು. ಎರಡನೇದು, ಯಾವ ಜನ ಬದಲಾವಣೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಕೂತಿದಾರೋ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಓ ಹೌದಲ್ವಾ, ನಾನು ಏನು ಇವ್ರಿಗೆ ಇದು ಚೇಂಜ್ ಆಗಲ್ಲ, ಈ ಸಮಾಜ ಇರೋದು ಹೀಗೆ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ ನಾನು ಇಲ್ಲಿ ನೋಡಿದ್ರೆ ಇವರು ಗ್ರೋ ಆಗ್ತಿದ್ದಾರೆ, ಇವ್ರಿಗೆ ಏನು ಮತಗಳು ಸಿಗ್ತಿರೋದು, ಈ ಟೈಮ್ ಮತಗಳು ಸಿಕ್ಕಿದೆ, ಮುಂದೆ ಬದಲಾವಣೆ ಆಗ್ಬೋದು, ನಾನು ಪ್ರಜಾಕೀಯದ ಬಗ್ಗೆ ತಿಳ್ಕೊತೀನಿ, ನಾನು ಬೇರೆಯವ್ರಿಗೆ ಹೇಳ್ತೀನಿ ಇದ್ರ ಬಗ್ಗೆ ಅನ್ನೋದು ವಿಚಾರ ಅವ್ರಿಗೆ ಬರ್ಬೋದು. ಅಥವಾ ಮೂರನೇದು, ಇವಾಗಿನ ರಾಜಕೀಯ ವ್ಯವಸ್ಥೆಯಲ್ಲಿರೋ ರಾಜಕಾರಣಿಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷಗಳಾಗಿರ್ಬೋದು, ಇವ್ರಿಗೊಂದು ಮೆಸೇಜ್ ಹೋಗುತ್ತೆ. ಓ, ಜನ ಇವಾಗ ದುಡ್ಡು ಇಸ್ಕೊಂಡು ಮತಗಳನ್ನ ಹಾಕ್ತಿಲ್ಲ, ಅಥವಾ ಜನ ವಿಚಾರಗಳನ್ನ ಕೇಳಿಕೊಂಡು ವಿಚಾರಗಳನ್ನ ಅವ್ರು ಸಂಗ್ರಹಿಸಿ ಅವ್ರಿಗೆ ಏನು ಸರಿ ಅನ್ನಿಸ್ತಿದೆ ಅಂತ ತಿಳ್ಕೊಂಡು ಮತ ಹಾಕ್ತಿದ್ದಾರೆ, ಜನ ಜಾಗೃತರಾಗ್ತಿದ್ದಾರೆ. ಇವಾಗ ನಮ್ಮ ಪಕ್ಷಗಳಲ್ಲಿ ನಾವು ಪ್ರಜಾಕೀಯ ವ್ಯವಸ್ಥೆನ ತರಬೇಕು ಅಂತ ಅವ್ರು ಅನ್ಕೋಬಹುದು. ಇದು ಆ ಪಕ್ಷಗಳಿಗೆ ಬೆನಿಫಿಟ್ ಆಗ್ಬೋದು, ಆದರೆ ಇಂಡೈರೆಕ್ಟ್ ಆಗಿ ಇದು ಪ್ರಜಾಕೀಯದ ಗೆಲುವೇ ಅಲ್ವಾ? ಸೊ ಇವಾಗ ನಾವು ಏನು ಆಗಬೇಕು ಇದು ಪ್ರಜಾಕೀಯ ಗೆಲ್ಲೋಕ್ಕೆ? 2028 ಚುನಾವಣೆಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷ ಗೆಲ್ಬೋದು, ಸೋಲ್ಬೋದು. ನನ್ನ ಪ್ರಕಾರ, ನನ್ನ ಅರ್ಥ ಆಗಿರೋ ಪ್ರಕಾರ ಮೋಸ್ಟ್ಲಿ ಸೋಲುತ್ತೆ ಅಂತಾನೆ ಅನ್ಕೊಳ್ಳೋಣ. ಆದರೆ 2028 ಉತ್ತಮ ಪ್ರಜಾಕೀಯ ಪಕ್ಷ ಗೆಲ್ಲೋದು ಟಾರ್ಗೆಟ್ ಅಲ್ಲ. ಇವಾಗ ಆ ಉತ್ತಮ ಪ್ರಜಾಕೀಯ ಪಕ್ಷನೂ ಬಂದು ನಾನು ದುಡ್ಡು ಹಾಕ್ತೀನಿ, ಆ ಪಕ್ಷ ಪವರ್ಗೆ ಬರುತ್ತೆ, ಉಪೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇದರಿಂದ ಏನೂ ಬದಲಾವಣೆ ಆಗಲ್ಲ. ಇವಾಗಿರೋ ರಾಜಕೀಯ ವ್ಯವಸ್ಥೆನೇ ಇರುತ್ತೆ, ಯಾರೋ ಒಬ್ರು ಬಂದು ಬದಲಾವಣೆ ಮಾಡ್ತಾರೆ ಅನ್ನೋದು ಪ್ರಜಾಕೀಯದ ವಿಚಾರ ಅಲ್ಲ. ಸೊ 2028 ಪ್ರಜಾಕೀಯ ಪಕ್ಷ ಗೆಲ್ದಿರ ಇರಬಹುದು, 20 ವರ್ಷ ಆದ್ಮೇಲೋ 25 ವರ್ಷ ಆದ್ಮೇಲೋ ಯಾವಾಗೋ ಪ್ರಜಾಕೀಯ ಗೆಲ್ಲಬೇಕು. ಪ್ರಜಾಕೀಯ ಗೆಲ್ಲೋದಂದ್ರೆ ಏನು? ಪ್ರಜಾಕೀಯದ ವಿಚಾರಗಳು ಸಮಾಜದಲ್ಲಿ ಹರಡಬೇಕು. ಪ್ರಜಾಕೀಯದ ವಿಚಾರಕರು ಹಲವಾರು ಬರಬೇಕು. ನಾನಾಗಿರ್ಬೋದು, ನೀವಾಗಿರ್ಬೋದು, ಸಮಾಜದಲ್ಲಿ ಬೇರೆ ಬೇರೆ ರೀತಿ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ವಿಚಾರಕರಾಗಬೇಕು, ಪ್ರಜಾಕೀಯದ ವಿಚಾರಕರಾಗಬೇಕು. ಪಕ್ಷಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಬಹಳ ಮುಖ್ಯ. ಸೊ ಪ್ರಜಾಕೀಯದ ವಿಚಾರದಲ್ಲಿ ಬಹಳಷ್ಟು ಪಕ್ಷಗಳು ಬಂದು ನಾನು ಬೆಟರ್ ಡೆಲಿವರಿ ಮಾಡಿದ್ದೀನಿ, ಅಥವಾ ನಾನು ನಿಮ್ಗಿಂತ ಜಾಸ್ತಿ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ, ಈ ವಿಚಾರಗಳಲ್ಲಿ ಒಂದು ಕಾಂಪಿಟೇಟಿವ್ ಪಾಲಿಟಿಕ್ಸ್ ನಡೆದ್ರೆ ಅದು ಪ್ರಜಾಕೀಯದ ಗೆಲುವು. ಇದೇ ರೀತಿಯಲ್ಲಿ ಅದು ಗ್ರೌಂಡ್ ಲೆವೆಲ್ಗೆ ಇಂಪ್ಲಿಮೆಂಟ್ ಆಗಬೇಕು. ನಾವು ಅದು ಹೇಗೆ ಬರುತ್ತೆ ಅನ್ನೋ ಆನ್ಸರ್ ಈ ವಿಡಿಯೋಲ್ಲಿ ಕೊಟ್ಟಿಲ್ಲ. ನಾವು ಏನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂದರೆ ಪ್ರಜಾಕೀಯದ ಗೆಲುವು ಅಂದರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ. ನಾವು ಪ್ರಜೆಗಳಾಗಿ ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಮತ ಹಾಕೋ ಟೈಮಲ್ಲಿ, ವೋಟ್ ಹಾಕೋ ಟೈಮಲ್ಲಿ ಈ ವಿಚಾರಗಳಿಗೆ ಬದ್ಧರಾಗಿ ವೋಟ್ ಹಾಕಬೇಕು. ಮತ್ತು ಈ ವಿಚಾರಗಳನ್ನ ಆದಷ್ಟು ಯೋಚನೆ ಮಾಡಿ ಇದನ್ನು ಹೇಗೆ ಮಾಡಿಫೈ ಮಾಡೋದು, ಇದನ್ನು ಇಂಪ್ಲಿಮೆಂಟ್ ಹೇಗೆ ಮಾಡೋದು,
ಇದ್ರ ಬಗ್ಗೆ ಯೋಚನೆ ಮಾಡಬೇಕು ರಾದರ್ ದ್ಯಾನ್ 2028 ಉತ್ತಮ ಪ್ರಜಾಕೀಯ ಪಕ್ಷ ಗೆಲ್ಲಲ್ಲ ರೀ, ನಾವು ಅದಕ್ಕೆ ವೋಟ್ ಹಾಕಲ್ಲ, ನಮ್ಮ ವೋಟ್ ವೇಸ್ಟ್ ಆಗತ್ತೆ. ಇಲ್ಲ, ನಿಮ್ಮ ವೋಟ್ ವೇಸ್ಟ್ ಆಗಲ್ಲ ಅಂತ ಹೇಳಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ಇವಾಗ ಕೆಳಮಟ್ಟದಲ್ಲಿ ಹೇಗಿದನ್ನ ಇಂಪ್ಲಿಮೆಂಟ್ ಮಾಡೋದು ಇದ್ರ ಬಗ್ಗೆ ನಂದೇ ಆದಂಥ ಅಭಿಪ್ರಾಯ ಇದೆ. ಒಂದು, ಬದಲಾವಣೆ ಬಹಳಷ್ಟು ಬಾರಿ ಬಹಳ ರ್ಯಾಡಿಕಲ್ ಆಗಿರುತ್ತೆ, ಬಹಳ ಅದು ಏನೋ ಒಂದು ರೀತಿ ಬದಲಾವಣೆ ಒಂದು ಸಮಾಜನ ಅಲ್ಲಾಡಿಸುತ್ತೆ ಒಂದೊಂದ್ಸಲ ಅಲ್ವಾ. ಸೊ ನನ್ನ ಪ್ರಕಾರ ನಮ್ಮ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಅಖಂಡತೆ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಸ್ಥಿರತೆಯೂ ಬಹಳ ಮುಖ್ಯ. ಈ ವಿಚಾರನ ಅರ್ಥ ಮಾಡ್ಕೊಳ್ಳೋಣ, ಬಹಳ ಇಂಪಾರ್ಟೆಂಟ್ ಇದು. ಸ್ಥಿರತೆಯೂ ಮುಖ್ಯ, ಆದರೆ ಬದಲಾವಣೆನೂ ಮುಖ್ಯ. ಹಂಗಂದ್ರೆ ಏನು? ಇವಾಗಿನ ರಾಜಕೀಯ ಪ್ರಪಂಚನೇ ಬೇರೆ, ನಮ್ಮ ಪ್ರಜಾಕೀಯ ಪ್ರಪಂಚನೇ ಬೇರೆ ಅನ್ನೋದು ವೈಚಾರಿಕ ಮಟ್ಟದಲ್ಲಿ ಓಕೆ, ನನಗೂ ಅನಿಸುತ್ತೆ ಇವಾಗಿನ ರಾಜಕೀಯ ವ್ಯವಸ್ಥೆ ಹೋಗ್ಬೇಕ್ರಿ, ನಮ್ಮ ಬೇರೆ ಪ್ರಜಾಕೀಯ ವ್ಯವಸ್ಥೆ ಬರಬೇಕು, ಕರೆಕ್ಟ್. ಆದರೆ ರಿಯಾಲಿಟಿಲಿ ನಾವು ಒಂದು ರಾಜಕೀಯ ಪಕ್ಷನ ಟ್ರಾನ್ಸ್ಫಾರ್ಮ್ ಮಾಡಿ ಪ್ರಜಾಕೀಯಕ್ಕೆ ತೊಗೊಂಡೋಗ್ಬೇಕು ನಿಧಾನವಾಗಿ. ಆ ಚೇಂಜಸ್ ನಾನು ಹೇಳ್ತಿರೋದ್ರ ಅರ್ಥ ಏನು? ಅದರ ಅರ್ಥ ಇದು. ಇವಾಗ ಪ್ರಜಾಕೀಯದಲ್ಲಿ ಯಾವುದೋ ಒಬ್ಬರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವ್ರು ಹೇಳಿರೋ ಪ್ರಾಮಿಸಸ್ನ ಫುಲ್ಫಿಲ್ ಮಾಡಿಲ್ಲ ಅಂದರೆ ಅವರು ಅಲ್ಲಿ ಆ ಸ್ಥಾನದಿಂದ ಇಳಿಬೇಕು. ಆದರೆ ಇವತ್ತಿನ ನಮ್ಮ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಅನ್ನೋ ಪ್ರಾವಿಷನ್ ಸಂವಿಧಾನದಲ್ಲಿ ಇಲ್ಲ. ರೈಟ್ ಟು ರೀಕಾಲ್ ಬಗ್ಗೆ ನಾವು ಒಂದು ಸಪ್ರೇಟ್ ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ. ಆದರೆ ನಮ್ಮ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಅಂದರೆ ಒಬ್ಬ MLA MP ಎಲೆಕ್ಟ್ ಆಗಲ್ಲಿ ಹೋಗಿದ್ದಾರೆ, ಆ 5 ವರ್ಷದಲ್ಲಿ ಜನಕ್ಕೆ ಅವ್ರ ಕೆಲಸ ಇಷ್ಟ ಆಗಿಲ್ಲ ಅಂದರೆ ಅವ್ರನ್ನ ಇಳಿಸ್ಬೋದು, ಅವ್ರನ್ನ ಒಂದು ರೆಫರೆಂಡಮ್ ಮಾಡಿ ಅಥವಾ ಮಧ್ಯದಲ್ಲಿ ವೋಟಿಂಗ್ ತಗೊಂಡು ಅವ್ರ ಸ್ಥಾನದಿಂದ ಇಳಿಸ್ಬೋದು ಅನ್ನೋ ವ್ಯವಸ್ಥೆ ನಮ್ಮ ಸಂವಿಧಾನಿಕ ಸ್ಕೀಮಲ್ಲಿ ಇಲ್ಲ. ಸೊ ಇವಾಗ ಆದರೆ ಅದ್ರ ಪ್ರಜಾಕೀಯ ಪಕ್ಷಗಳು ಪವರಿಗೆ ಬಂದಮೇಲೆ ಅವಾಗ ಮಾತ್ರ ಇದನ್ನು ಮಾಡ್ಬೋದು ಅಂತನಾ? ಇಲ್ಲ. ಒಂದು, ನಾವು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ನ ಕ್ವೆಶ್ಚನ್ ಮಾಡಬೇಕು, ಪ್ರಶ್ನೆ ಮಾಡಬೇಕು. ನೀವು ಈ ಎಲ್ಲ ಪ್ರಾಮಿಸ್ ಮಾಡಿದಿರಿ ಸರ್, ನೀವು ಇದನ್ನು ಮಾಡಿಲ್ಲ, ದಯವಿಟ್ಟು ಮಾಡಿಕೊಡಿ. ಅದು ಫಸ್ಟ್ ಲೆವೆಲ್. ನಾವೊಂದು ಅಕೌಂಟಬಿಲಿಟಿ ಅವ್ರ ಮೇಲೆ ಹಾಕ್ತಾ ಇದ್ದೀವಿ ಆ್ಯಸ್ ಸಿಟಿಸನ್ಸ್, ಆ್ಯಸ್ ಪ್ರಜೆಗಳು. ನಾವೊಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ನ ಬರೀ ಎಲೆಕ್ಷನ್ ಟೈಮಲ್ಲಿ ನಾವು ನಿಮಗೆ ವೋಟ್ ಹಾಕ್ತಿದ್ದೀವೋ ಅಥವಾ ನಿಮ್ಮ ಕೆಲಸ ಇಷ್ಟ ಆಗಿಲ್ಲ ಅಂದರೆ ನಾವು ಇನ್ನೊಬ್ರಿಗೆ ವೋಟ್ ಹಾಕ್ತೀವಿ ಅಲ್ಲ. ಮಧ್ಯದಲ್ಲಿ ಸರ್ ನೀವು ಈ ಎಲ್ಲ ಪ್ರಾಮಿಸ್ ಮಾಡಿದ್ರಿ, ನೀವು ಇದನ್ನು ಮಾಡಿಕೊಡಿ. ಮತ್ತು ಇನ್ನೊಂದು, ಅವ್ರ ಪ್ರಾಮಿಸ್ನ ನಾವು ಅಳಿಯೋದಕ್ಕೆ ಫೈನಾನ್ಸ್ ಅಂದರೆ ಇವ್ರಿಗೆ ಇಷ್ಟು ದುಡ್ಡು ಬರುತ್ತಾ, ಇವ್ರು ಹೇಳ್ತಿರೋದೆಲ್ಲ ಮಾಡ್ಕೊಡೋಕ್ಕೆ ಇವ್ರಿಗೆ ಸರ್ಕಾರದಿಂದ ಇಷ್ಟು ದುಡ್ಡು ಬರುತ್ತಾ ಅನ್ನೋ ಸ್ಟಡಿ ಮಾಡೋ ಪೇಷನ್ಸ್ ಇರಬೇಕು, ಮತ್ತು ಆ ಡಿಲಿಜೆನ್ಸ್ ಇರಬೇಕು. ನಾವು ಮಾಡ್ತೀವಿ, ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಲ್ಲ ಅಂದರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದಾಗೆ ಅವ್ರನ್ನ ಪ್ರಶ್ನೆ ಮಾಡಬೇಕು, ರೀ ನೀವು ಇದೆಲ್ಲ ಹೇಳ್ತಿದ್ದೀರಿ, ಆದರೆ ನಿಮಗೆ ಬರೋ ಈ ದುಡ್ಡಲ್ಲಿ ನೀವು ಇದು ಎಲ್ಲ ಹೆಂಗೆ ಮಾಡ್ಕೊಡ್ತೀರಾ? ಈ ಪ್ರಶ್ನೆನೂ ನೀವು ಅವ್ರನ್ನ ಕೇಳಬೇಕಾಗತ್ತೆ ಆ್ಯಸ್ ಸಿಟಿಸನ್ಸ್. ಇದು ಬದಲಾವಣೆನೇ ಅಲ್ವಾ? ಇವಾಗ ರೈಟ್ ಟು ರೀಕಾಲ್ ಅವ್ರಿಗೆ ಇಳಿಬೇಕು ಅಂದರೆ ಅವರೇ ರಿಸೈನ್ ಮಾಡೋಕ್ಕೆ ಬಿಟ್ಟು ಏನೂ ದಾರಿ ಇಲ್ಲ. ಸೊ ನೀವು ಪದೇ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಯಾಕೆ ಮಾಡಿಕೊಟ್ಟಿಲ್ಲ ಅಂದರೂ ಅವ್ರು ಉತ್ತರ ಕೊಡ್ದಿರಾ, ಮುಂದೇನೂ ಕೆಲಸ ಮಾಡ್ದಿರಾ ಇದ್ದು ನಿಮ್ಗೆ ಅವ್ರಿಗೆ ಇಳಿಸ್ಬೇಕು ಅಂದರೆ ಅವಾಗ ನೀವು ಹೋರಾಟ ಮಾಡೋ ದಾರಿ ಇದೆ ಅಂತ ಉಪೇಂದ್ರ ಅವ್ರು ನಿಮ್ಮ ಮುಂದೆ ಹೇಳಿದ್ದಾರೆ. ನಾನು ಇನ್ನೊಂದು ಏನು ಹೇಳ್ತಾ ಇದ್ದೀನಂದರೆ, ಪ್ರಜಾಕೀಯದ ವಿಚಾರ ನಿಧಾನವಾಗಿ ಹೇಗೆ ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೋ, ಆ ಮೆಸೇಜ್ ಯಾವಾಗ ಪೊಲಿಟಿಕಲ್ ಪಾರ್ಟೀಸ್ಗೆ ಹೋಗುತ್ತೋ ಪ್ರಜಾಕೀಯದ ವಿಚಾರ ಸ್ಪ್ರೆಡ್ ಆಗ್ತಿದೆ, ನಾವು ನಮ್ಮ ಪಾರ್ಟಿಗಳಲ್ಲಿ ನಮ್ಮ ಪಕ್ಷಗಳಲ್ಲಿ ಪ್ರಜಾಕೀಯ ತರಬೇಕು ಅಂತ, ಆ ಸಮಯದಲ್ಲಿ ರೈಟ್ ಟು ರೀಕಾಲ್ನ ಸಂವಿಧಾನದಲ್ಲಿ ಆ್ಯಡ್ ಮಾಡೋಕ್ಕೆ ಒಂದು ಸಂವಿಧಾನಿಕ ತಿದ್ದುಪಡಿಯನ್ನು ತರಬಹುದು. ನಾವು ಈ ವಿಚಾರನ ಜಾಸ್ತಿ ಯೋಚನೆ ಮಾಡಿದಷ್ಟು, ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದಷ್ಟು, ನಾವು ಜಾಸ್ತಿ ಜನಕ್ಕೆ ತಿಳಿಸಿದಷ್ಟು, ಮತ್ತು ಎಲೆಕ್ಷನಲ್ಲಿ ಪ್ರಜಾಕೀಯದ ವಿಚಾರಗಳನ್ನ ಗೆಲ್ಲಿಸಿದಷ್ಟು ಈ ವಿಚಾರ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ಗೂ ಹೋಗುತ್ತೆ. ಆ ಪಾರ್ಟೀಸ್ ಈ ಮೆಸೇಜ್ನ ತಗೊಂಡು ಪ್ರಾಬಬ್ಲಿ ಅವರು ರೈಟ್ ಟು ರೀಕಾಲ್ ಅನ್ನೋ ಸಂವಿಧಾನಿಕ ತಿದ್ದುಪಡಿ ತರ್ಬೋದು, ಒಂದು ವ್ಯವಸ್ಥೆ ತರ್ಬೋದು. ಆ ವ್ಯವಸ್ಥೆಯಲ್ಲಿ ಆ MLA ಕೆಲಸ ಮಾಡಿಲ್ಲ ಅಂದರೆ ವೋಟಿಂಗ್ ತಗೊಂಡು ನಿಮ್ಮಿಂದ ಮತದಾರರಿಂದ
ಅವ್ರನ್ನ ಇಳಿಸ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಸೊ ನಾವು ಚರ್ಚೆ ಮಾಡಬೇಕು, ನಾವು ಈ ವಿಚಾರನ ಹರಡಿಸ್ಬೇಕು, ಇವೆಲ್ಲ ನಾವು ಆಸ್ ಪ್ರಜೆಗಳು ಮಾಡ್ಬೋದು. ನಾನು ಏನಕ್ಕೆ ನಾವು ಈ ರಾಜಕೀಯ ವ್ಯವಸ್ಥೆ ಜೊತೆ ಎಂಗೇಜ್ಮೆಂಟೇ ಇಟ್ಕೊಂಡಿಲ್ಲ ಅಂದರೆ, ನಾವು ಈ ಬದಲಾವಣೆ ರ್ಯಾಡಿಕಲ್ ಆಗಿ ತರ್ತೀವಿ, ನಾವು ಈ ಸಿಸ್ಟಮ್ನೇ ಚೇಂಜ್ ಮಾಡಿಬಿಡ್ತೀವಿ ಅಂದರೆ ನನ್ನ ಒಪಿನಿಯನ್ನಲ್ಲಿ ಅದು ಒಳ್ಳೆಯದಲ್ಲ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ನಾನು ಸಮಾಜವಾದದ ಬಗ್ಗೆ ಎಕ್ಸಾಂಪಲ್ಲು ಒಂದು ರೀಸನ್ಗೆ ತಗೊಂಡಿದ್ದು. ಆ ರೀಸನ್ ಏನು ಅಂದರೆ, ಸಮಾಜವಾದದ ವಿಚಾರ ಏನು ಹಂಗಂದ್ರೆ, ಸಮಾಜದಲ್ಲಿ ಸಮಾನ್ಯತೆ ತರಬೇಕು, ಯಾರು ಹಿಂದೆ ಯಾರು ಮುಂದೆ ಅಂತ ಇರಬಾರ್ದು. ಆಮೇಲೆ ರಾಜಕೀಯ ಪೊಸಿಷನ್ಸಲ್ಲಿ ನೀವು ಪರಿವಾರವಾದ ಇರಬಾರ್ದು. ಇವೆಲ್ಲ ವಿಚಾರಗಳು. ಇದನ್ನು ಹೇಗೆ ಮಾಡ್ತೀವಿ ಅಂತ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇತ್ತು. ವಿಚಾರಗಳೇನೋ ಚೆನ್ನಾಗಿದ್ದಾವೆ, ಆದರೆ ಇವತ್ತಿನ ಸಮಾಜದಲ್ಲಿ ಒಬ್ಬರು ಹಿಂದೆ ಇದ್ದಾರೆ, ಒಬ್ಬರು ಮುಂದೆ ಇದ್ದಾರೆ. ನೀವು ಇವ್ರನ್ನ ಮೇಲೆತ್ತೀನಿ ಅನ್ನೋದು ಓಕೆ, ಗುಡ್. ನಾವು ಕೆಳಗಿರೋರನ್ನ ಮೇಲೆತ್ತೀವಿ, ಅದೇ ಸರ್ಕಾರದ ಕೆಲಸ ಅನ್ನೋದು ಒಂದು ಒಳ್ಳೆ ಥಾಟ್. ಅಂದರೆ ಮೇಲಿರೋರನ್ನ ನಾವು ಕೆಳಗಡೆ ಇಳಿಸ್ತೀವಿ ಅಂದರೆ, ಈ ಮೇಲಿರೋರು ಅವರ ಸಂಪತ್ತನ್ನ ಹೇಗೆ ಬಿಟ್ಕೊಡ್ತಾರೆ ಅನ್ನೋದು ಈ ಸಮಾಜವಾದ ಕೆಳಮಟ್ಟಕ್ಕೆ ಬಂದಾಗ ಯೋಚನೆ ಮಾಡಿಲ್ಲ. ಅವರು ಏನು ಮಾಡಿದ್ರು ಅಂದರೆ, ಪ್ರೈವೇಟ್ ಫಾರ್ಮ್ ಲ್ಯಾಂಡ್ ಇದೆಯಲ್ಲ, ಅಥವಾ ನಿಮ್ಮ ಜಮೀನುಗಳು ಏನೋ ನಿಮ್ಮ ಪರ್ಸನಲ್ ಜಮೀನು ಇದೆಯಲ್ಲ, ಅದನ್ನು ನಿಮ್ಮಿಂದ ತಗೊಂಡು ಎಲ್ಲ ರಾಷ್ಟ್ರದ್ದೇ ಆಗಿರುತ್ತೆ, ನಿಮ್ಮ ಜಮೀನು ನಿಮ್ಮದಲ್ಲ. ಹೇಗೆ ನಿಮಗೆ ನಿಮ್ಮ ಜಮೀನ ಮೇಲೆ ಒಂದು ಎಮೋಷ್ನಲ್ ಬಾಂಡು ಇರ್ಬೋದು, ಅಥವಾ ಇದೇ ನನ್ನ ಸಂಪತ್ತು ಅಂತ ಇರ್ಬೋದು, ಇವೆಲ್ಲ ಇತ್ತೋ, ಅವರು ಅದನ್ನು ಅರ್ಥ ಮಾಡ್ಕೊಳ್ದಿರ ಆ ಜಮೀನನ್ನು ಇಲ್ಲಿರೋರ ಹತ್ರ ಕಿತ್ಕೊಂಡು ಇಲ್ಲಿಗೆ ತಂದ್ಬಿಟ್ರು. ಇಲ್ಲಿರೋರ್ನು ಎತ್ತಕ್ಕಾಗಲಿಲ್ಲ. ಮತ್ತು ಇಲ್ಲಿಂದ ಇಲ್ಲಿಗೆ ತರೋಕ್ಕೆ ನಾನು ಹೇಳ್ದಂಗೆ ಮಾವ್ ಝೆಡಾಂಗ್ ಆಗಿರಲಿ ಚೈನಾದವರು, ಮತ್ತು ಜೋಸೆಫ್ ಸ್ಟಾಲಿನ್ ಆಗಿರಲಿ ರಷ್ಯಾದವರು, ಅವರು ಇದೇ ಸಮಾಜವಾದದ ವಿಚಾರಗಳನ್ನ ಯೂಸ್ ಮಾಡಿಕೊಂಡು ಸರ್ವಾಧಿಕಾರಿಗಳಾದರು. ಮತ್ತು ಅವ್ರ ಸರ್ವಾಧಿಕಾರನ ಉಳಿಸ್ಕೊಳ್ಳಿಕ್ಕೆ ಅವರ ವಿಚಾರವನ್ನು ಯಾರ್ಯಾರು ಡಿಸ್ಅಗ್ರಿ ಮಾಡಿದ್ವೋ ಅಥವಾ ಒಪ್ಪಲಿಲ್ವೋ 10 ಲಕ್ಷ ಜನಗಳನ್ನ ಸಾಯಿಸಿದ್ರು. ಇದು ನಿಮ್ಮ ತಲೆಗೆ ಹೋಗ್ಲಿ, 10 ಲಕ್ಷ ಜನಗಳನ್ನ ಸಾಯಿಸಿದ್ರು ಅವರು. ಆಮೇಲೆ ಈ ಜಮೀನನ್ನು ಅವರು ತಗೊಂಡು, ಅದು ಸರ್ಕಾರನೇ ಈ ಜಮೀನಲ್ಲಿ ಇದು ಮಾಡುತ್ತೆ, ಅಗ್ರಿಕಲ್ಚರ್ ಮಾಡುತ್ತೆ. ಅಗ್ರಿಕಲ್ಚರ್ ಮಾಡಿ ಅದನ್ನು ಬೆಳೆದ್ಮೇಲೆ, ನಾವು ಬೆಳೆದ್ಮೇಲೆ ಸರ್ಕಾರ ಅದನ್ನು ಮಾರುತ್ತೆ. ಮಾರೋದ್ರಿಂದ ಏನು ಎಕ್ಸ್ಟ್ರಾ ಬರುತ್ತೋ ಅದು ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ನಾನು ತುಂಬ ಸಿಂಪಲ್ ಆಗಿ ಹೇಳ್ತಿದ್ದೀನಿ, ಯಾಕಂದರೆ ಇದು ಸಮಾಜವಾದದ ಬಗ್ಗೆ ಇರೋ ವಿಡಿಯೋ ಅಲ್ಲ. ಈ ಇದರಲ್ಲಿ ಅವರು ಜಮೀನುಗಳನ್ನ ತಗೊಂಡು ಅವರು ಏನೋ ಸರಿಯಾಗಿ ಬೆಳೆಯೋಕ್ಕಾಗ್ದಿರ, ಅವ್ರಿಗೆ ಫ್ಯಾಮಿನ್ ಅಥವಾ ಅವರು ಬೆಳೆಗಳು ಬಹಳ ಕಡಿಮೆ ಬೆಳೆದು ಹಸುವಿಂದ 16 ಲಕ್ಷ ಜನಗಳು ಸತ್ತೋದ್ರು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ವಿಚಾರವನ್ನು ನಿಧಾನಕ್ಕೆ ಗ್ರ್ಯಾಜುವಲ್ ಆಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಬದಲಾವಣೆ ಕಡೆಗೆ ಹೋಗಬೇಕು. ನಾವು ಇಮಿಡಿಯೇಟಾಗಿ ಏನೋ ಬದಲಾವಣೆ ಮಾಡಿಬಿಡ್ತೀವಿ, ಇವಾಗಿರೋ ವ್ಯವಸ್ಥೆ ಜೊತೆ ನಾವು ಚರ್ಚೆನೇ ಮಾಡಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋದರೆ ಅದು ಬಹಳ ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ನ ನಮಗೆ ತಂದುಕೊಡ್ಬೋದು. ಹೇಳ್ತಾರಲ್ಲ, ದ ಗೇಟ್ ಟು ಹೆಲ್ ಇಸ್ ಪೇವ್ಡ್ ವಿತ್ ಗುಡ್ ಇಂಟೆನ್ಷನ್ಸ್ ಅಂತ, ಆ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಉಪೇಂದ್ರ ಅವರು ಅಲ್ಲಿ ನನಗೆ ಒಂದು ಸ್ವಲ್ಪ ಅವ್ರ ಜೊತೆ ಡಿಸ್ಅಗ್ರಿಮೆಂಟ್ ಇದೆ. ಏನಂದರೆ, ನನ್ನ ಪ್ರಕಾರ ರಾಜಕೀಯ ವ್ಯವಸ್ಥೆ ಜೊತೆ ಎಂಗೇಜ್ ಆಗಿರಬೇಕು. ಆಮೇಲೆ ನಮ್ಮ ವಿಚಾರನ ಇಂಡಿಪೆಂಡೆಂಟಾಗಿ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಹೋಗಬೇಕು. ಅದು ಸ್ಪ್ರೆಡ್ ಮಾಡ್ಕೊಂಡು ಹೋದಾಗ ಅದು ಹೇಗೆ ಬೆಳೆಯುತ್ತೋ ಅದೇ ರೀತಿ ಈ ವ್ಯವಸ್ಥೆಯಲ್ಲೇ ಬದಲಾವಣೆ ಮಾಡ್ಕೊಂಡು ನಾವು ಹೊಸ ವ್ಯವಸ್ಥೆಯ ಕಡೆ ತಲುಪಬೇಕು. ಇದು ಈ ವಿಡಿಯೋ ಸಾರಾಂಶ. ಸೊ ಈ ವಿಡಿಯೋ ಅಲ್ಲಿ ನಾನು 2 ವಿಷಯಗಳನ್ನ ಹೇಳಿದೆ. ಒಂದು, ಪ್ರಜಾಕೀಯ ಒಂದು ಪಕ್ಷ ಅಥವಾ ಒಬ್ಬರು ವ್ಯಕ್ತಿಗೆ ಸೀಮಿತ ಅಲ್ಲ, ಅದು ಜನರ ವಿಚಾರ ಆಗಬೇಕು. 2ನೇದು, ಚೇಂಜ್ ಅಥವಾ ಬದಲಾವಣೆ ಅದು ಒಂದೇ ಸಮ ಆಗೋದು ಒಳ್ಳೆಯದಲ್ಲ. ಬದಲಾವಣೆ ಬೇಕು, ಆದರೆ ಸ್ಥಿರತೆಯೂ ಬೇಕು. ಅದಕ್ಕೆ ಇವಾಗಿನ ವ್ಯವಸ್ಥೆಯಲ್ಲಿ
ನಾವು ವಿಚಾರಗಳನ್ನ ಮುಂದೆ ಹಾಕ್ಕೊಂಡು ನಾವು ಆದಷ್ಟು ಅದನ್ನು ನಾವೇ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡಿ ಗ್ರ್ಯಾಜುವಲ್ ಆಗಿ ನಾವು ಹೊಸ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು ಅನ್ನೋದು ಈ ವಿಡಿಯೋವ ಸಾರಾಂಶ. ಧನ್ಯವಾದಗಳು.